ರಾಗಿ ಹುಲ್ಲು ಹಾ ಕಟ್ಟುತ್ತೆ ಅದು ಅಂದ್ರೆ ಬರುತ್ತೆ ಸರ್. ಅದ್ರನ್ನು ಕಟ್ಬೋದು. ತುಂಬಾ 25 ಕೆಜಿ ಬೇಕು ಅಂದ್ರೆ 25 ಕೆಜಿ ಕಟ್ಬೋದು, ಇಲ್ಲಾಂದ್ರೆ 30 ಕೆಜಿ ಕಟ್ಬೋದು ಸರ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಮೊಗದೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು 2025ರ ಕೃಷಿ ಮೇಳಕ್ಕೆ, GKVK ಕೃಷಿ ಮೇಳಕ್ಕೆ ಬಂದಿದೀವಿ. ಇಲ್ಲಿ ತುಂಬಾ ಜನ ಬಂದಿದ್ದಾರೆ. ನಾನು ಏನೋ ಅನ್ಕೊಂಡ್ ಬಂದಿದ್ದೆ, ಆದ್ರೆ ತುಂಬಾ ಜನ ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ಬನ್ನಿ ಹೋಗಿ ಒಳಗಡೆ ಹೋಗಿ ನೋಡೋಣ ಯಾವ ತರ ಇದೆ, ಯಾವ್ಯಾವ ತರ ಮಿಷಿನರೀಸು, ಅಸೋಸಿಯೇಟ್ಸ್ ಯಾವ್ಯಾವ ತರ ಇಟ್ಟಿದ್ದಾರೆ ಅಂತ ಒಳಗಡೆ ಹೋಗಿ ನೋಡೋಣ ಬನ್ನಿ. ಸರ್ ನಮಸ್ತೆ, ನನ್ನ ಹೆಸರು ಪ್ರವೀಣ್ ಅಂತ. ನಾನು ಅಬುಲ್ ಕಂಪ್ನಿಯಲ್ಲಿ ಏರಿಯಾ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ. ನಮ್ದು ಆಲ್ ಓವರ್ ಕರ್ನಾಟಕ ಡೀಲರ್ಸ್ ಇದ್ದಾರೆ ಸರ್. ಇದು ಬಂದ್ಬಿಟ್ಟು ದೊಡ್ಡಬಳ್ಳಾಪುರದಲ್ಲಿ ಡೀಲರ್ ಇದ್ದಾರೆ ಸರ್. ಅವರೇ ಇವಾಗ ಸ್ಟಾಲ್ ಹಾಕಿರೋದು. ನಮ್ಮಲ್ಲಿ ರೋಟಾವೇಟರ್ ಸಿಗುತ್ತೆ, MB ಫ್ಲೋ ಸಿಗುತ್ತೆ, ಮತ್ತೆ ಮಲ್ಚರ್ ಸಿಗುತ್ತೆ, ಆಮೇಲೆ ಇದು ರೌಂಡ್ ಬೇಲರ್ ಅಂತ ಇದು ಸಿಗುತ್ತೆ. ಈಗ ಅಟ್ ಪ್ರೆಸೆಂಟ್ ಸೀಸನ್ ಇದೆ, ಈಗ ತುಂಬಾ ಮೂವ್ಮೆಂಟ್ ಇದೆ ಸರ್. ಇದು ಏನ್ ಮಿಷಿನ್ ಸರ್ ಇದು? ಸರ್ ಇದು ಹುಲ್ ಪೆಂಡಿ ಕಟ್ಟರ್ ಮಿಷಿನ್. ಹುಲ್ ಪೆಂಡಿ ಕಟ್ಟರ್? ಹೌದು. ಇದು ಭತ್ತದ್ದು ರಾಗಿ ಹುಲ್ ಪೆಂಡಿ ಕಟ್ಟರ್ ಅಂತಾನೆ ಹೇಳ್ತಾರೆ ಸರ್. ಇಂಗ್ಲಿಷ್ ಅಲ್ಲಾದ್ರೆ ಬೇಲಾರ್ ಅಂತ ಹೇಳ್ತಾರೆ. ನಿಮಗೆ ಇದು ರಾಗಿ ಹುಲ್ಲು, ಭತ್ತದ ಹುಲ್ಲು, ಮತ್ತೆ ಮೆಕ್ಕೆಜೋಳ, ಕಬ್ಬಿನ ರೌದೆ ಇದೆಲ್ಲ ಕಂಪ್ಲೀಟ್ ಆಗಿ ಕಟ್ತಾರೆ ಸರ್. ಅಂದ್ರೆ ಈಗ 1 ಎಕರೆ ಅಂದ್ರೆ ಎಷ್ಟು ನಿಮಿಷದಲ್ಲಿ ಕಟ್ಬೋದು ನಾವು? ಸರ್ ಇದು ಕರೆಕ್ಟ್ 40 ಸೆಕೆಂಡ್ ಒಂದ್ ಬೇಲ್ ಆಗುತ್ತೆ ಸರ್. ಯಾವ ತರ ಕಟ್ಟುತ್ತೆ ಸರ್ ಇದು? ಸರ್ ಇದೇನು ಪಿಕಪ್ ಸ್ಪ್ರಿಂಗ್ ಬರುತ್ತಲ್ಲ ಸರ್, ಹುಲ್ ಏನಿರುತ್ತೆ ಇದೆಲ್ಲ ಹೇಳ್ಕೊಳುತ್ತೆ ಸರ್. ಇದು ಪೂರ್ತಿ ಆಟೋಮೆಟಿಕ್ ಮಿಷಿನ್. ಹೇಳ್ಕೊಂಡ್ಬಿಟ್ಟು ಒಳಗಡೆ ರೋಲರ್ ಇದೆಯಲ್ಲ, ಈ ರೋಲರ್ ಎಲ್ಲ ತಿರುಗ್ಬಿಟ್ಟು ಹುಲ್ಲು ಪೆಂಡಿ ಇದಾಗುತ್ತೆ ಸರ್, ರೌಂಡ್ ಆಗುತ್ತೆ. ರೌಂಡ್ ಆಗಿ ನಿಮಗೆ ಅದೇ ದಾರ ಎಲ್ಲ ಕಟ್ಟಿ ಅದೇ ಹೊರ ಹಾಕುತ್ತೆ ಸರ್, ಆಚೆ ಬರುತ್ತೆ, ಅದೇ ಆಚೆ ಹಾಕುತ್ತೆ. ಇದು ಪೂರ್ತಿ ಆಟೋಮೆಟಿಕ್ ಮಿಷಿನ್. ಇಂಡಿಯಾದಲ್ಲಿ ಫಸ್ಟ್ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ನಾವೇ ಲಾಂಚ್ ಮಾಡಿರೋದು ಸರ್. ಇದು ಈಗ ಪ್ರೆಸೆಂಟ್ ತುಂಬಾ ಮೂವ್ಮೆಂಟ್ ಇದೆ ಸರ್. ಇದು ತುಂಬಾ ಮೂವ್ಮೆಂಟ್. ಇದ್ ಬಿಟ್ರೆ ನಮ್ಮಲ್ಲಿ ಮಲ್ಚರ್ ಸಿಗುತ್ತೆ, MB ಫ್ಲೋ ಸಿಗುತ್ತೆ, ಆಮೇಲೆ ಏರಕ್ ಅಂತ ಸಿಗುತ್ತೆ, ಆಮೇಲೆ ಸ್ಕ್ವೇರ್ ಬೇಲರ್ ಸಿಗುತ್ತೆ. ಅವೆಲ್ಲ ಏನಕ್ಕೆ ಸರ್? ಅದೆಲ್ಲ ನಿಮಗೆ ಸಬ್ಸಿಡಿಯಲ್ಲೂ ಸಿಗುತ್ತೆ ಸರ್. ಇದು ಸಬ್ಸಿಡಿಯಲ್ಲಿ ಸಿಗುತ್ತೆ ನಿಮಗೆ, ರೈತರಿಗೆ ಯೂಸ್ ಆಗುತ್ತೆ ಅಂತಾನೆ ಸಬ್ಸಿಡಿ ಸಿಗುತ್ತೆ ಇಲ್ಲಿ ನಿಮಗೆ. ಇದು ನಿಮಗೆ ಸಬ್ಸಿಡಿ ಹೋಗಿ 2,60,918 ರೂಪಾಯಿ ಆಗುತ್ತೆ ಸರ್. ಹುಲ್ ಪೆಂಡಿ ಕಟ್ಟ ಮಿಷಿನ್. ರಾಗಿ ಹುಲ್ಲು ಕಟ್ಟುತ್ತೆ ಅದು. ಅಂದ್ರೆ ಈಗ ರೈತರು ತಗೋಬೇಕು ಅಂತ ಅಂದ್ರೆ ಏನಾದ್ರು ಸಬ್ಸಿಡಿ ಸರ್? ಸಬ್ಸಿಡಿ ಆಗುತ್ತೆ ಸರ್, ರೈತರಿಗೆ ಸಬ್ಸಿಡಿ ಆಗುತ್ತೆ ಸರ್. ಇದು ಮಾಡ್ಕೊಡ್ತೀವಿ. ಲೋನ್ ಆಪ್ಷನ್ ಏನಾದ್ರು ಸರ್? ಲೋನ್ ಅಲ್ಲಾದ್ರೆ ನಿಮಗೆ TVS ಫೈನಾನ್ಸ್, ಬಜಾಜ್ ಅಲ್ಲಿ ಈಗ HDFC ಜೊತೆ ಡಿಸ್ಕಷನ್ ನಡೀತಿದೆ, ಅದ್ರಲ್ಲೂ ಲೋನ್ ಮಾಡ್ಕೊಡ್ತೀವಿ ಸರ್. ಇನ್ ಕೇಸ್ ಹೊಸ ಟ್ರ್ಯಾಕ್ಟರ್ ತಗೊಳೋದಾದ್ರೆ ಟ್ರ್ಯಾಕ್ಟರ್ ಜೊತೆಗೆ ಬೇಕಾದ್ರೆ ಇದ್ ಮಾಡ್ಕೊಡ್ತಾರೆ, ಲೋನ್ ಮಾಡ್ಕೊಡ್ತಾರೆ ಸರ್. ಇದನ್ನ ಡೈರೆಕ್ಟ್ ಟ್ರ್ಯಾಕ್ಟರ್ ಕನೆಕ್ಟ್ ಮಾಡ್ಬಿಡೋದು? ಟ್ರ್ಯಾಕ್ಟರ್ ಕನೆಕ್ಟ್ ಮಾಡೋದು ಸರ್. ಸೇಮ್ ರೋಟಾವೇಟರ್ ಎಲ್ಲ ಏನ್ ಕನೆಕ್ಟ್ ಮಾಡ್ತೀವಲ್ಲ ಹಂಗೆ ಟ್ರ್ಯಾಕ್ಟರ್ ಕನೆಕ್ಟ್ ಮಾಡ್ಬೇಕು. ಬಟ್ 39 HP ಮೇಲೆ ಇರ್ಬೇಕು, ಡ್ಯುಯಲ್ ಕ್ಲಚ್ ಕಂಪಲ್ಸರಿ ಇರ್ಬೇಕು ಸರ್ ಟ್ರ್ಯಾಕ್ಟರ್ ಅಲ್ಲಿ. ಹೌದು, 39 HP ಮೇಲೆ ಇರ್ಬೇಕು. ಯಾಕೆಂದ್ರೆ ಕಮ್ಮಿ ಇತ್ತು ಅಂದ್ರೆ ಗ್ರೌಂಡ್ ಲೆವೆಲ್ ಕಮ್ಮಿ ಇರುತ್ತಲ್ಲ, ಹೆಚ್ಚಾಗತ್ತೆ ಅಂತ 39 HP ಮೇಲೆ ಇರ್ಬೇಕು ಸರ್. ಓಕೆ. ಅಂದ್ರೆ ಈಗ ಒಂದ್ ಎಕರೆಗೆ ಎಷ್ಟು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡ್ಬೋದು ಸರ್? ಎಕರೆಗೆ ಡಿಪೆಂಡ್ ಅಪಾನ್ ಡ್ರೈವರ್ ಮೇಲೆ ಹೋಗುತ್ತೆ, ಇನ್ನೊಂದು ಹುಲ್ ಮೇಲೆ ಹೋಗುತ್ತೆ ಸರ್. ಈಗ ನಾನು ಹೇಳ್ದಂಗೆ ಒಂದ್ ಎಕರೆಗಾದ್ರೆ ನಿಮಗೆ 40 ರಿಂದ 50 ಪೆಂಡಿ ತನಕ ಕಟ್ಬೋದು ಸರ್. ಓಕೆ. ಅಂದ್ರೆ ಇದ್ರಲ್ಲಿ 3 ಆಪ್ಷನ್ ಬರುತ್ತೆ. ಒಂದು ಒಳಗಡೆ ಈ ತೆಳ್ಳಗ್ ಬರುತ್ತೆ ಸರ್, ಅದನ್ನು ಕಟ್ಬೋದು. ತುಂಬಾ 25 ಕೆಜಿ ಬೇಕು ಅಂದ್ರೆ 25 ಕೆಜಿ ಕಟ್ಬೋದು, ಇಲ್ಲಾಂದ್ರೆ 30 ಕೆಜಿ ಕಟ್ಬೋದು ಸರ್. ಅಡ್ಜಸ್ಟ್ಮೆಂಟ್ ಇರುತ್ತೆ ಸರ್ ಇದ್ರಲ್ಲಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ಕೊಬಹುದು, ಅಡ್ಜಸ್ಟ್ಮೆಂಟ್ ಮಾಡಿ ಕಟ್ಕೊಬಹುದು ಸರ್. ಇದು ನಿಮಗೆ ಆಲ್ ಓವರ್ ಕರ್ನಾಟಕ ಡೀಲರ್ಸ್ ಇರ್ತಾರೆ. ರೈತರು ನಿಮಗೆ ಎಲ್ಲಿ ನಿಯರ್ ಬೈ ಇರುತ್ತೆ ಅಲ್ಲಿ ಹೋಗಿ ಇದ್ ಮಾಡ್ಬೋದು, ಸಬ್ಸಿಡಿ ಮಾಡ್ಕೊಡ್ತಾರೆ ಸರ್. ಈಗ ಆಲ್ ಓವರ್ ಕರ್ನಾಟಕ ನೀವು ಡೆಲಿವರಿ ಮಾಡ್ತೀರಾ? ಖಂಡಿತ ಮಾಡ್ತೀವಿ ಸರ್. ಯಾರಿಗೆ ಬೇಕಾದ್ರೂ ಡೆಲಿವರಿ, ಎಲ್ಲಿ ಬೇಕಾದ್ರೂ ಸಪ್ಲೈ ಮಾಡ್ತೀವಿ. ಸ್ಪಾಟ್ಸ್ ಹೋಯ್ತು, ಸ್ಪೇರ್ಸ್ ಏನಾದ್ರು ಡ್ಯಾಮೇಜ್ ಆಯ್ತು ಸರ್ ಕಂಪ್ನಿಯಿಂದ ಆ ಪರ್ಪಸ್ಗೆ ಸರ್. ಎಲ್ಲ ಕಸ್ಟಮರ್ ಫೀಲ್ಡ್ ಅಲ್ಲಿ ಇರ್ತಾರೆ ಸರ್, ಆ ಪರ್ಪಸ್ಗೆ ಇದು ಸ್ಕ್ಯಾನ್ ಮಾಡಿದ್ರೆ ಇದರಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋಸ್ ಎಲ್ಲ ಬರುತ್ತೆ ಸರ್. ಎಲ್ಲ ಫೀಲ್ಡ್ ಅಲ್ಲಿ ಇರ್ತೀವಿ ನಾವು, ಬರೋದು ಅರ್ಧ ಗಂಟೆ 1 ಅವರ್ ಲೇಟ್ ಆಗ್ಬೋದು. ಆ ಪರ್ಪಸ್ಗೆ ನಾವು ಸ್ಕ್ಯಾನರ್ ಹಾಕಿದೀವಿ ಸರ್. ಸ್ಕ್ಯಾನರ್ ಮಾಡಿದ್ರೆ ನಿಮ್ಗೆ ಎಲ್ಲ ವಿಡಿಯೋಸ್ ಬರುತ್ತೆ ಸರ್. ಕಂಪ್ನಿಯಿಂದಾನೆ ಬಂದು ಇನ್ಸ್ಟಾಲೇಷನ್ ಎಲ್ಲ ಮಾಡಿ ಒಂದು ವಿಡಿಯೋ ಬರುತ್ತೆ ನಮ್ಗೆ. ಈಗ ನಾನು ರೈತ, ನನ್ಗೆ ಅರ್ಥ ಆಗೋದಿಲ್ಲ. ಈಗ ನನ್ಗೊಬ್ಬ ಯಾರಾದ್ರೂ ಟೆಕ್ನಿಷಿಯನ್ ಬೇಕು, ಬಂದು ಹೆಲ್ಪ್ ಮಾಡ್ತಾರಾ? ಖಂಡಿತ ಹೆಲ್ಪ್ ಮಾಡ್ತಾರೆ. ಏನಾದ್ರು ಚಾರ್ಜಸ್ ಅಪ್ಲೈ ಮಾಡ್ತಾರಾ? ಸರ್ ಏನು ಅಪ್ಲೈ ಇರಲ್ಲ ಸರ್. ಯಾವ ಡೀಲರ್ ನಿಯರ್ ಬೈ ಯಾವ ಡೀಲರ್ ಇರ್ತಾರೆ ಅವ್ರು ಬಂದು ಇದ್ ಮಾಡ್ಕೊಡ್ತಾರೆ. ಇನ್ ಕೇಸ್ ನೀವು ಇಲ್ಲಿ ತಗೊಂಡಿದ್ದೀರಾ ಸರ್, ಬೇರೆ ಕಡೆ ಎಲ್ಲ ಮಂಗಳೂರು ಇಲ್ಲ ಅಂದ್ರೆ ಶಿವಮೊಗ್ಗನ ಎಲ್ಲ ಹೋಗಿರ್ತೀರಾ ಕಟ್ಟಕ್ಕೆ, ಅಲ್ಲಿ ನಿಯರ್ ಬೈ ಡೀಲರ್ ಬಂದ್ಬಿಟ್ಟು ನಿಮಗೆ ಇದ್ ಮಾಡ್ಕೊಡ್ತಾರೆ. ಕಂಪ್ನಿ ಎಂಪ್ಲಾಯಿ ಇರ್ತಾರೆ, ಅವರು ಬಂದು ನಿಮ್ಗೆ ಇದ್ ಮಾಡ್ಕೊಡ್ತಾರೆ ಸರ್.
ಎಷ್ಟು ನಿಯರ್ ಬೈ ಎಲ್ಲಾ ಕಡೆನೂ ಸ್ಪೇರ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ ಸರ್. ಟ್ರ್ಯಾಕ್ಟರ್ ಅಡ್ಜಸ್ಟ್ ಮಾಡೋದು ಹೋಗ್ತಾ ಇರೋದು, ಯಾವ ಹೋಗ್ತಾ ಇರೋದು ಪೆಟ್ರೋಲ್ ಅಷ್ಟೇ. ಡೀಸೆಲ್ ಹೌದು. ಯಾವ್ದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ರೈತರಿಗೆ ಸಿಗದೆ 2 ತಿಂಗಳಿಂದ 2.5 ತಿಂಗಳು ಸೀಸನ್ ಸರ್. ಹೌದು. ಹಂಗಾಗಿ ಕಸ್ಟಮರ್ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಎಲ್ಲಾ ಕಡೆ ಎಲ್ಲರಿಗೂ ಟ್ರೈನಿಂಗ್ ಮಾಡಿದೀವಿ ಸರ್. ಆ ಪರ್ಪಸ್ ಗೆ ಇದು ಸ್ಕ್ಯಾನರ್ ಸಹ ಮಾಡಿದೀವಿ ಸರ್. ರಾಗಿ, ಭತ್ತ, ಜೋಳ, ಆಮೇಲೆ ಕಬ್ಬು ಕಬ್ಬು ಎಲ್ಲ ಕಟ್ಬೋದು. ಕಬ್ಬು ಇವಾಗ ಕಬ್ಬು ಇರುತ್ತಲ್ಲ, ಅದು ಕಬ್ಬುನ ಪೆಂಡಿ ಮಾಡಿ ಕಟ್ಟದ ಇಲ್ಲ ಸರ್, ಕಬ್ಬೆಲ್ಲ ಕಟ್ಟವಾದ್ಮೇಲೆ ಏನ್ ಹುಲ್ಲು ಇದಿರುತ್ತಲ್ಲ ಸರ್, Wastage. ವೇಸ್ಟೇಜ್ ಮಾಡ್ಬೋದು. ಮೊದಲೆಲ್ಲ ಏನ್ ಮಾಡ್ತೀರಿ, ಎಲ್ಲ ಸುಟ್ಟಾಕ್ತಿದ್ರು ಸರ್. ಇವಾಗ ಇದೊಂದು ಪೆಂಡಿಗೆನೆ ಸೇಲ್ ಮಾಡೋದಾದ್ರೆ 200 rupees ತಗೊಂತಾರೆ ಸರ್, ಸೇಲ್ ಮಾಡೋದಾದ್ರೆ. ಕಬ್ಬಿನ ಪೆಂಡಿ ಅದು ತುಂಬಾ ಹೌದೌದು ಸರ್, ತುಂಬಾ ಸೇಲ್ ಆಗ್ತಿದೆ ಸರ್ ಈಗ ಇತ್ತೀಚೆಗೆ ಮಿಷಿನ್. ನಾನು ಕಾಂಟ್ಯಾಕ್ಟ್ ಮಾಡೋ ಎಲ್ಲಿಗೆ ಬರ್ಬೇಕು ಸರ್? ನಾನು ಮಿಷಿನ್ ನನಗೆ ಸರ್ ನಿಯರ್ ಬೈ ಎಲ್ಲಾ ಡೀಲರ್ಸ್ ಇದಾರೆ ಸರ್. ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಹೆಸರು ಪ್ರವೀಣ್ ಅಂತ. ನನ್ನ ನಂಬರ್ ಬಂದ್ಬಿಟ್ಟು 9994729245. ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ನಿಯರ್ ಬೈ ಕಸ್ಟಮರ್ ಎಲ್ಲಿಂದ ಕಾಲ್ ಮಾಡಿದ್ರು ನಿಯರ್ ಬೈ ಇರೋ ಡೀಲರ್ಸ್ ಗೆ ನಾವು ನಂಬರ್ ಫಾರ್ವರ್ಡ್ ಮಾಡ್ತೀವಿ, ಅಡ್ರೆಸ್ ಹೇಳ್ಕೊಡ್ತೀವಿ ಸರ್. ನೀವೇ ಡೆಲಿವರಿನೂ ಮಾಡ್ಕೊಡ್ತೀರಾ? ಡೆಲಿವರಿನೂ ಮಾಡ್ಕೊಡ್ತೀವಿ ಸರ್. ಇದ್ರ ಬಗ್ಗೆ ಯಾವ ತರ ಯೂಸ್ ಮಾಡೋದು ಅಂತ ಎಲ್ಲ ನೀವು ಎಲ್ಲ ಇನ್ಸ್ಟಾಲೇಷನ್ ಮಾಡಿ ನಾವೇ ಇನ್ಸ್ಟಾಲೇಷನ್ ಹೋಗ್ತೀವಿ ಸರ್. ಪ್ರತಿಯೊಂದು ಇನ್ಸ್ಟಾಲೇಷನ್ ಮಾಡಿ ಕಸ್ಟಮರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರ ಮುಂದೆ 20-30 ಪೆಂಡಿ ಹೊಡ್ಸಿ ಅವ್ರ ಕೈಯಲ್ಲೇ ಅವ್ರಿಗೆಲ್ಲ ಟ್ರೈನ್ ಅಪ್ ಮಾಡಿ ಬರ್ತೀವಿ ಸರ್. ಯಾವ ತರ ಮೇಂಟೈನ್ ಮಾಡ್ಬೇಕು ಏನು ಅಂತ ಸಿಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಅದು ಬಿಟ್ಟರೆ ನಿಮ್ಮ ಹತ್ರ ಬೇರೆ ಯಾವ್ದು? ಅದ್ ಬಿಟ್ಟರೆ ನಮ್ಮಲ್ಲಿ ರೋಟಾವೇಟರ್ ಸಿಗುತ್ತೆ ಸರ್. ಒಳಗ್ ಬನ್ನಿ. ಇದು ಸರ್ ರಿಡ್ಸ್ ಪ್ಲಾಸ್ಟರ್ ಅಂತ, ಇದು ಬದ ಕಟ್ಟೋದು ಬದ ಕಟ್ಟ ಮಿಷಿನ್. ಇದು ಮಲ್ಚರ್ ಅಂತ, ಇದರಲ್ಲಿ ನಿಮ್ಗೆ 4 ಫೀಟ್ ಮತ್ತೆ 5.25 ಅಡಿದು ಸಿಗುತ್ತೆ ಸರ್. ಇದು ಬದ ಕಟ್ಟೋದು ಅಂತ ಹೇಳಿದ್ರಲ್ಲ, ಯಾವ್ಯಾವ ತರ ಗಿಡಗಳು ಕಟ್ಬೋದು? ಟೊಮೊಟೊ ಸರ್ ಕಟ್ಟೋದಿಲ್ಲ, ಬದ ಬರುತ್ತಲ್ಲ ನೀವು ಈ ಗದ್ದೆಗಳಲ್ಲಿ ಅದೇ, ಬದ ಕಟ್ಟಕ್ಕೆ ಮೊದಲೆಲ್ಲ ನೀವು ಗುದ್ಲಿ ಇದೆಲ್ಲ ಮಾಡ್ಕೊಂಡು ಬದ ಕಟ್ತಾ ಇದ್ರಿ. ಇವಾಗ ಮಿಷಿನ್ ಬಂದ್ಬಿಟ್ಟಿದೆ ಸರ್. ಅದು ಬದ ಕಟ್ಕೊಂಡು ಹೋಗ್ಬಿಡುತ್ತೆ ಸರ್. ಅಂದ್ರೆ ನೆಡ್ದಾಡಕ್ಕೆಲ್ಲ ಬದ ಬರುತ್ತಲ್ವಾ, ಆ ಬದ ಕಟ್ಟತ್ತೆ ಸರ್. ಇವಾಗ ಟೊಮೊಟೊ ಗಿಡಕ್ಕೆಲ್ಲ ಬೆಡ್ಡಿಂಗ್ ಹಾಕ್ತಾರೆ. ಇಲ್ಲ, ಅದಕ್ಕೆ ಬರೋದಿಲ್ಲ. ಬರೀ ಏನಿದ್ರು ಗದ್ದೆಗಳಿಗೆ ಮಾತ್ರ ಬದ ಕಟ್ಟತ್ತೆ ಸರ್. ಗದ್ದೆ ಬಿಟ್ಟರೆ ಬೇರೆ ಆಗ್ತದೆ ಸರ್? ಇಲ್ಲ ಸರ್, ಇದು ಆಲ್ಮೋಸ್ಟ್ ಬರೀ ಇದಕ್ಕೆ ಸರ್. ಏನಿದೆ ಪ್ರೈಸ್ ಏನಿದೆ ಇದು? ಸರ್ ಇದು ಹೋಗಿ ನಿಮಗೆ 3,05,000 ಇದೆ ಸರ್. 3,05,000. ಹೌದು. ಸಬ್ಸಿಡಿ ಅಂತ ಬಂದ್ರೆ ಇದು ಸಬ್ಸಿಡಿ ಇಲ್ಲ ಸರ್. ಇದು ಬಂದ್ರೆ ಇದು ಮಲ್ಚರ್ ಇದೆ ಸರ್. ಇದು ಸಬ್ಸಿಡಿ ಇಲ್ಲ ಈಗ ಪ್ರೆಸೆಂಟ್. ಹೊಸ RC ಬಂದ್ರೆ ನಾವು ಸಬ್ಸಿಡಿಗೆ ಹಾಕ್ತಾ ಇದೀವಿ ಸರ್. ಅದು ಇದ್ರಲ್ಲೂ ನಿಮಗೆ 4 ಅಡಿ ಮತ್ತೆ 5.25 ಅಡಿ ಸಿಗುತ್ತೆ ಸರ್. ಇದು ಮಿಷಿನ್ಸ್ ಅವೈಲೇಬಲ್ ಇದೆ ಇಲ್ಲಿ ಎಲ್ಲಾ ಕಡೆನೂ ಸಿಗುತ್ತೆ ಸರ್, ಎಲ್ಲಾ ಕಡೆ. ಇದು ಸ್ಕ್ವೇರ್ ಬೆಲ್ಲ ಸರ್. ಇದು ನಮ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಸ್ವಲ್ಪ ರಾಯಚೂರಲ್ಲೇ ಸ್ವಲ್ಪ ಮೂವ್ಮೆಂಟ್ ಸರ್. ಇದು ಬಂದ್ಬಿಟ್ಟು 13.5 ಲಕ್ಷ ಆಗುತ್ತೆ ಸರ್. 13 ಲಕ್ಷ. ಏನು ಇದಕ್ಕೆ ಹುಲ್ ಕಟ್ಟದ? ಅದು ಹುಲ್ ಕಟ್ಟದೆ. ಅದು ರೌಂಡ್, ಇದು ರೌಂಡ್ ಕಟ್ಟದೆ ಸರ್. ಇದು ಚೌಕ ಸರ್, ಸ್ಕ್ವೇರ್. ಚೌಕಾಕಾರದ ಕಟ್ಟದು. ಹೌದೌದು. ಇದು ಬಂದ್ಬಿಟ್ಟು ರಿವರ್ಸಿಬಲ್ MB ಫ್ಲೋ ಅಂತ ಸರ್. ಇದರಲ್ಲಿ 45 HP ಇಂದ 55 HP ಮತ್ತೆ 55 HP ಮೇಲೆ 2 ಮಾಡಲ್ ಸಿಗುತ್ತೆ ಸರ್. ಇದು ಬಂದ್ಬಿಟ್ಟು ಏರಕ್ ಅಂತ. ಈ ಡಸ್ಟ್ ಎಲ್ಲ ಇದಿರುತ್ತಲ್ಲ ಸರ್, ಒಂದ್ ಕಡೆ ಗುಡ್ಡೆ ಮಾಡ್ತಾ ಹೋಗುತ್ತೆ ಸರ್. ಇನ್ನು ನಮ್ಮಲ್ಲಿ 3 ಫೀಟ್ ಇಂದ ಅಪ್ ಟು 8 ಫೀಟ್ ತನಕ ರೋಟಾವೇಟರ್ ಸಿಗುತ್ತೆ ಸರ್. ಏರಿಯಾ ತಕ್ಕಂತೆ ರೋಟಾವೇಟರ್ಗಳು ಸಿಗುತ್ತೆ ಸರ್ ನಮ್ಮಲ್ಲಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ಮ ಹೆಸರು ಸರ್? ಅರುಣ್ ಅರುಣ್ ತುಮಕೂರು ಅಂತ. ಓಕೆ.